ಆ ರಾಜ್ಯದ ಮುಖಂಡರಿಗೆ ಅಂದಿರ್ತಕ್ಕಂಥ ಮಾತಿ ತಮ್ಮ ಒಂದು ಪ್ರತ್ಯುತ್ತರ. ಇವತ್ತೇನು ಚನ್ನಪಟ್ಟಣದ ಉಪಚುನಾವಣೆ ಪ್ರಚಾರ ಭಾಷಣದಲ್ಲಿ ಏನು ಸರ್ಕಾರದ ಮಂತ್ರಿಗಳಂತ ಜಮೀರ್ ಅವರು ಇವತ್ತು ಏನು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಬಳಸಿದ ಪದ ಏನಿದೆ ಅಲ್ಲ, ಇದನ್ನು ಯಾವ ಒಂದು ವ್ಯವಸ್ಥೆ ಇರ್ಬೋದು, ವ್ಯಕ್ತಿ ಇರ್ಬೋದು, ಸಹಿಸಿಕೊಳ್ಳದೆ ಇರ್ತಕ್ಕಂಥ ಪದ. ಏನೋ ಓಟ್ನೆ ಆಸೆಗಾಗಿ ತಮ್ಮವ್ರನ್ನ ಓಲೈಸೋಕ್ಕಾಗಿ ಜಮೀರ್ ಅವರು ಏನು ಈ ಒಂದು ಪದವನ್ನು ಬಳಸಿದಾರ, ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಇವತ್ತೇನು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರ ಮನಸ್ಥಿತಿಗಳು ಯಾವ ಹಂತಕ್ಕೆ ಬಂದಿದ್ದಾವಂತೆ ಇದರಲ್ಲಿ ತೋರಿಸ್ತಾ ಇದೆ. ಅವರು ಓಟಿಗಾಗಿ ಏನನ್ನಾದರೂ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ನಾವು ಓಲೈಸಲಿಕ್ಕೆ ಸಿದ್ಧರಿದ್ದೀವಿ ಅನ್ನಲಿಕ್ಕೆ ಇದೇ ಒಂದು ಉದಾಹರಣೆ. ನಾನು ನೋಡಿದೆ, ಕಳೆದ 6-7 ತಿಂಗಳಿಂದ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಹಲವಾರು ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು ಕೂಡ ಸಮರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದು ಮುಂದುವರೆದುಕೊಂಡು ಏನೋ ಚುನಾವಣೆಯ ಪ್ರಚಾರ ವೇಳೆಯಲ್ಲಿ ಮತಗಳ ಓಲೈಕೆಗಾಗಿ ತಮ್ಮವ್ರನ್ನ ಓಲೈಸುವ ದೃಷ್ಟಿಯಿಂದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಿಗೆ ಬಳಸಿದಂತ ಪದ ಏನಿದೆ ಖಂಡನೀಯ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಕ್ಕಂಥವರು ಇದನ್ನ ತೀವ್ರವಾಗಿ ಪರಿಗಣಿಸಿ ಅವ್ರನ್ನ ಸರ್ಕಾರದಿಂದ ವಜಾಗೊಳಿಸಬೇಕು. ಯಾರೇ ಇರಲಿ, ಇವತ್ತು ವರ್ಣ ಇರ್ಬೋದು, ಜಾತಿ ಇರ್ಬೋದು, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋದು ತಪ್ಪಂತ ನಾನು ಖಂಡಿಸ್ತಾ ಇದ್ದೀನಿ. ಇದನ್ನ ಕಾಂಗ್ರೆಸ್ ಪಕ್ಷ ಅವ್ರನ್ನ ಸರ್ಕಾರದಿಂದ ವಜಾಗೊಳಿಸಬೇಕಂತೇಳಿ